ನಮಸ್ಕಾರ, ನಳಿನೀಸ್ ಅಡುಗೆ ಮನೆಗೆ ಸ್ವಾಗತ. ಈ ದಿನ ನಾನು ಮಾಡ್ತಾ ಇರೋಂಥ ರೆಸಿಪಿ ಮೀನು ಸಾಂಬಾರು. ಮೀನು ಸಾಂಬಾರು ಮಾಡೋದಕ್ಕೆ ಇದು ಬಂಗಡ ಮೀನು ಬಂದುಬಿಟ್ಟು 1 kg ತೊಗೊಂಡಿದ್ದೀನಿ. ಇದೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದ್ದು ನೆನೆಯೋಕೆ ಇಟ್ಟಿದ್ದೀನಿ. ಮತ್ತು ಇದು 1 ಹೋಳು ತೆಂಗಿನಕಾಯಿ ಇರುತ್ತಲ್ಲ, 1 ಹೋಳು ತೆಂಗಿನಕಾಯಿ. ಮತ್ತು ಇದು ಸಾಂಬಾರು ಪುಡಿ ಯಾಕೆ ಮಾಡ್ತಾ ಇರೋದು. ನೆಕ್ಸ್ಟು ಇಲ್ಲಿ 2 ಟೊಮೆಟೊ ಸ್ಮಾಲ್ ಸೈಜು, ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಏನು ಜಾಸ್ತಿ ಹಾಕೋದು ಬೇಡ, ಕರಿಬೇವು ಮತ್ತು ಈರುಳ್ಳಿ. ಇಷ್ಟನ್ನ ನಾವು ಮಸಾಲೆ ರೆಡಿ ಮಾಡೋಕ್ಕೆ ನಾವು ಇಟ್ಕೊಳ್ಳೋಣ. ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮಸಾಲೆ ಹುರ್ಕೊಳ್ಳೋದಕ್ಕೆ. ಸ್ವಲ್ಪ ಒಂದು 5-6 ಕಾಳಿನಷ್ಟು ಮೆಂತ್ಯ ಹಾಕಬೇಕು. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ನೆಕ್ಸ್ಟು ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಈಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ 1 ಗಡ್ಡೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಟೊಮೆಟೊ ಹಣ್ಣು ಹಾಕ್ಕೊಂಬಿಡೋಣ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 2 ಸ್ಪೂನಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ಇವಾಗಲೇ ಸೇರಿಸ್ತಾ ಇದ್ದೀನಿ ಉಪ್ಪನ್ನ. ಈಗ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತೆಂಗಿನಕಾಯಿನ ಹುರ್ಕೊಳ್ಳೋಣ. ಸಾಕು. ಲಾಸ್ಟಲ್ಲಿ ನಾವು ಸಾಂಬಾರು ಪೌಡರು, ಇದು ಬೇಳೆ ಸಾಂಬಾರು ಪೌಡರ್ನ ಹಾಕಿ ಮಾಡ್ತಾ ಇರೋದು. ಇದರಲ್ಲೇ ಎಲ್ಲ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಮಿಕ್ಸ್ ಆಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಬಿಡೋಣ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಈ ಮಸಾಲೆ ಎಲ್ಲ ಆರಲಿ, ಆಮೇಲೆ ರುಬ್ಕೊಳ್ಳೋಣ. ಈಗ ಈ ಮಸಾಲೆ ತಣ್ಣಗಾಗೋ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ ಮೀನು ಸಾಂಬಾರಿಗೆ. ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊಂಬಿಡೋಣ. ಈಗ ಒಗ್ಗರಣೆಗೆ 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗೆ, ಮತ್ತು ಕರಿಬೇವು. ಈಗ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಈಗ ನೈಸಾಗೆ ರುಬ್ಕೊಂಬಿಡೋಣ. ಈಗ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ತಿರುಗಿಸ್ತಾ ಇರೋಣ. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈರುಳ್ಳಿ. ಈಗ ಹುಣಸೆಹಣ್ಣು ರಸನೂ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಬಿಡೋಣ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ಥರ ಕಲರ್ ಬರಬೇಕು, ಟೇಸ್ಟಾಗಿರುತ್ತೆ. ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಬಿಡೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರನ್ನ ಈಗಲೇ ಸೇರಿಸ್ಕೊಂಬಿಡಿ. ನಾನು ಫಸ್ಟೇ ಉಪ್ಪು ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಒಂದು ಸಾರಿ ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ. ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವೂ ಬೇಡ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟಿರಲಿ. ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲನೂ. ನೀವು ಒಂದು ಸರಿ ಮಾಡುವಾಗ ಲಾಸ್ಟಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ.
ತುಂಬ ಹೊತ್ತೇನು ಕುದಿಯೋದು ಬೇಡ, ಒಂದು 5 ಮಿನಿಟ್ಸ್ ನೋಡಿ ಈ ಥರ ಉಪ್ಪು ಬರ್ತಾ ಇರಬೇಕು. ಯಾಕೆಂದರೆ ಮಸಾಲೆನ ಫಸ್ಟೇ ನಾವು ಹುರಿದಿರ್ತೀವಿ, ಜಾಸ್ತಿ ಹೊತ್ತು ಕುದಿಸೋಂಥ ಅವಶ್ಯಕತೆ ಇರಲ್ಲ. ಈಗ ಮೀನು ಹಾಕ್ಬಿಡೋಣ. ನೋಡಿ ಒಂದೊಂದೇ ಹಾಕಬೇಕು ಈ ಥರ. ನೋಡಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ನೋಡಿ ನಿಮ್ಗೆ ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಈಗ ಪ್ರೆಸ್ ಮಾಡಿ ಸಾಕು, ಬೆಂದಿದೆ. ಈಗ ತೀರಾ ಬೇಯಿಸ್ಬಿಟ್ರೆ ಕದ್ರೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ. ಈಗ ಆಫ್ ಮಾಡ್ತಾಯಿದ್ದೀನಿ ಸ್ಟವ್. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.